ಹಾಯ್ ವೀಕ್ಷಕರೇ, ಇವತ್ತು ನಾನು ಚಿಕನ್ ಗ್ರಿಲ್ ಅಥವಾ ಗ್ರಿಲ್ಲೆಡ್ ಚಿಕನ್ನ ಮಾಡ್ತಾಯಿದ್ದೇನೆ. ಇಲ್ಲಿ ಒಂದು ಹೋಲ್ ಚಿಕನ್ ತಗೊಂಡಿದ್ದೇನೆ, ಫುಲ್ ಇಡೀ ಚಿಕನ್ನು. ಅದನ್ನು ನಾನು ಗ್ರಿಲ್ ಮಾಡಿದರೆ ಹೇಗೆ ಬರುತ್ತೆ ಅಂತ ಒಂದ್ಸಲ ಮಾಡಿದ್ದೆ. ಸೂಪರಾಗಿ ಬಂದಿದೆ, ಬನ್ನಿ ನೋಡುವ. ಫಸ್ಟಿಗೆ ಇಲ್ಲಿ ಒಂದು ಫುಲ್ ಚಿಕನ್ ತಗೊಂಡಿದ್ದೇನೆ. ಅದರಲ್ಲಿ ಉಪ್ಪು ಹುಳಿ ಎಲ್ಲ ಹೇಳ್ಕೊಳ್ಬೇಕಂತ ಒಂದೊಂದು ಕಟ್ ಮಾಡ್ತಿದ್ದೇನೆ. ನೋಡಿ ಈ ಥರ ಎಲ್ಲೆಲ್ಲಿ ದಪ್ಪ ಮಾಂಸ ಟೈಪ್ ಕಾಣುತ್ತೆ ನಮಗೆ, ಅಲ್ಲೆಲ್ಲ ಈ ಥರ ಒಂದೊಂದು ಕಟ್ನ ಹಾಕ್ಕೊಂಡ್ರೆ ಅದು ಒಳಗಡೆ ನಾವು ಹಾಕಿರ್ತಕ್ಕಂಥ ಮಸಾಲೆನ ಅದು ಕರೆಕ್ಟಾಗಿ ಎಳ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ನಾನು ಚಿಕನ್ ತಗೊಂಡೆ, ಯಾಕಂದರೆ ನನಗೆ ಅದು ಓವನ್ ಒಳಗಡೆ ಗ್ರಿಲ್ ಮಾಡಬೇಕು, ಅದು ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದು ಹೆವಿ ದೊಡ್ಡದೆಲ್ಲ ತಗೊಂಡ್ರೆ ಸೊ ಆಗಲಿಕ್ಕಿಲ್ಲ ಅಂತ ಸಣ್ಣ ಚಿಕನ್ ತಗೊಂಡಿದ್ದೇನೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿಕೊಂಡು ತಿನ್ಬೋದು. ತುಂಬ ಈಸಿ ಇದೆ ಇದು, ಏನೇನು ಕಷ್ಟ ಏನಿಲ್ಲ. ಬಟ್ ದೊಡ್ಡ ಪೀಸ್ ಒಂದು ಇಡೀ ಚಿಕನ್ ಅಂತ ಅಷ್ಟು ಬಿಟ್ಟರೆ ಮತ್ತು ನಾವು ಮಾಡೋ ವಿಧಾನ ಎಲ್ಲ ತುಂಬಾ ಸುಲಭ ಆಗಿದೆ. ಈ ನಾನು ಗಟ್ಟಿ ಕರ್ಡ್ನ ತಗೊಂಡಿದ್ದೇನೆ. ಅದರ ನೀರೆಲ್ಲ ತೆಗೆದುಬಿಟ್ಟು ಗಟ್ಟಿ ಕರ್ಡ್, ಅದಕ್ಕೆ ಸ್ವಲ್ಪ ವೆನಿಗರ್, ನೀವು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬೋದು ಹುಳಿಗೆ. ನಾನಿಲ್ಲಿ ವೆನಿಗರ್ ಅಂದರೆ ಬೇಗ ಹೇಳ್ಕೊಳ್ಳುತ್ತೆ ವೆನಿಗರ್ ಹಾಕಿದರೆ. ಸ್ವಲ್ಪ ಟರ್ಮರಿಕ್ ಪೌಡ್ರು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಇದು ನಾನು ಚಿಕನ್ ಟಿಕ್ಕಾ ಮಸಾಲ ಅಥವಾ ಕಬಾಬ್ ಮಸಾಲ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಅದರಲ್ಲಿ ಉಪ್ಪಿರುವ ಕಾರಣ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ಮೆಣಸಿನ ಹುಡಿ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ, ಮತ್ತು ಆಯಿಲ್. ಸೇಮ್ ನಾನು ನಿಮಗೆ ಟಿಕ್ಕಾ ಕಬಾಬಲ್ಲಿ, ತಂದೂರಿಯಲ್ಲಿ ಎಲ್ಲದರಲ್ಲೂ ತೋರಿಸಿದ್ದೆ, ಅದೇ ರೀತಿ ಮಸಾಲೆನ ಇಲ್ಲಿ ರೆಡಿ ಮಾಡಿಕೊಂಡ್ರೆ ಆಯಿತು. ಸೊ ಮಸಾಲೆ ಜಾಸ್ತಿ ಆದರೆ ತೆಗೆದಿಟ್ಕೊಂಡ್ಬಿಡಿ. ನೋಡಿ, ನಾನು ಇಲ್ಲಿಗೆ ಮಸಾಲೆ ಜಾಸ್ತಿ ಆಗಿದೆ. ಹೆವಿ ಆದರೆ ಅದು ಚಿಕನ್ ನೀರು ಬಿಡ್ಕೊಳ್ಳುತ್ತೆ, ಅದು ಗ್ರಿಲ್ಡ್ ಆಗುವಾಗ ಎಲ್ಲ ಕೆಳಗೆ ಬರುತ್ತೆ ಅಂತ ಲೈಟ್ ಮಸಾಲೆನ ಹಚ್ಚಬೇಕು ಅದಕ್ಕೆ. ಸೊ ಇಲ್ಲಿ ನೋಡಿ ಸ್ವಲ್ಪ ಮಸಾಲೆ ಇಟ್ಕೊಂಡ್ಬಿಟ್ಟು ಅಡಿಗಡೆಗೆ ಅದರ ಮೇಲೆ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಕವರ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಎಲ್ಲ ಭಾಗಕ್ಕೂ ಅದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ನಾವೇನು ಕಟ್ಸ್ ಎಲ್ಲ ಹಾಕಿದ್ದೀವಿ ಅದರೊಳಗೆಲ್ಲ ಹಾಕಿದರೆ ಆದಷ್ಟು ಬೇಗ ಹೇಳ್ಕೊಳ್ಳುತ್ತೆ. ವೆನಿಗರ್ ಎಲ್ಲ ಹಾಕಿರ್ತೀವಲ್ಲ, ಸೊ ರಪ್ಪ ಅಂತ ಹೇಳ್ಕೊಳ್ಳುತ್ತೆ. ಒಂದು 20 ಮಿನಿಟ್ಸ್ ಇಟ್ಟರು ಸಾಕಾಗುತ್ತೆ. 20 ಬೇಕಂತಿಲ್ಲ, ಒಂದು 10 ಮಿನಿಟ್ಸ್ ಇಟ್ಟರು ಇದು ಕಂಪ್ಲೀಟಾಗಿ ಚಿಕನ್ನು ನಮ್ಮ ಮಸಾಲೆನ ಎಳ್ಕೊಂಡಿರುತ್ತೆ. ನೋಡಿ, ಒಂದೇ ನನ್ನ ಬೌಲ್ ಒಳಗಡೆ ಅದು ಇಡೀ ಚಿಕನ್ ಕೂತ್ಕೊಂಡಿದೆ. ಸೊ ಇದು ತುಂಬ ಸ್ಮಾಲ್ ಚಿಕನ್ ಆ್ಯಕ್ಚುಲಿ. ನನಗೆ ಮಾಡಲಿಕ್ಕೆ ಕೂಡ ಸುಲಭ ಆಯಿತು. ಸೊ ಕಂಪ್ಲೀಟಾಗಿ ಅಪ್ಲೈ ಆದಮೇಲೆ ಒಂದು 10 to 20 ಮಿನಿಟ್ಸ್ ಇಡಿ. ಇದನ್ನು ನಾನು ಓವನ್ನ ಸ್ಟಿಕ್ಕಿಗೆ ಹಾಕಿಬಿಟ್ಟು ಓವನಲ್ಲಿ ಹ್ಯಾಂಗ್ ಮಾಡಿದ್ದು ತೋರಿಸ್ತೇನೆ ಹೇಗೆ ಅಂತ. ನೋಡಿ, ಇದನ್ನು ನಾನೀಗ ರೆಡಿ ಆಗಿದ್ದನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೇನೆ. ಸೊ ಓವನಲ್ಲಿ ನನ್ನ ಚಿಕನ್ ರೋಲ್ ಆಗ್ತಾ ಉಂಟು. ಅದರ ಮಸಾಲೆ ಎಲ್ಲ ಬಿಟ್ಕೊಂಡು ಕೆಳಗಿನ ಪ್ಲೇಟಿಗೆ ಅದು ಮಸಾಲೆ ಎಲ್ಲ ಬೀಳ್ತಾ ಇದೆ. ಸೊ ಆದಷ್ಟು ನಾನು ಕಮ್ಮಿ ಮಸಾಲೆನೇ ಹಾಕಿದ್ದೆ, ಸ್ಟಿಲ್ ಅದು ಕೆಳಗಡೆ ಬೀಳ್ತಾ ಉಂಟು. ನೋಡಿ, ರೋಲ್ ಆಗ್ತಾಯಿದೆ. ಇದು ನನ್ನ ಚಿಕನ್ ಈಗ ರೆಡಿ ಆಗಿದೆ, ಚಿಕನ್ ಗ್ರಿಲ್. ಸೊ ಇದನ್ನು ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಗಾಗಿದೆ ಅಂತ ಹೇಳ್ತೇನೆ. ನೋಡಿ, ಸ್ಪೂನಲ್ಲಿ ಕೂಡ ತೆಗಿಬೋದು, ಅಷ್ಟು ಸಾಫ್ಟಾಗಿ ಅದು ಬೆಂದುಬಿಟ್ಟಿದೆ. ಸೊ ತುಂಬ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.